ಸರ್ ಅಶುತೋಷ್ ಮುಖರ್ಜಿ ಅವರು ಕಲ್ಕತ್ತೆಯಲ್ಲಿ ದೊಡ್ಡ ನ್ಯಾಯವಾದಿಗಳಾಗಿದ್ದವರು. ಬರೀ ನ್ಯಾಯವಾದಿಗಳು ಮಾತ್ರ ಅಲ್ಲ, ಕಲ್ಕತ್ತೆ ಶ್ರೇಷ್ಠ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಭಾಳ ದೊಡ್ಡ ಹೆಸರು ಮಾಡಿದವರು. ನಂತರ ಅವರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಆದರು. ಅವರನ್ನು ಜನ ಒಬ್ಬ ಮಾದರಿ ಅಂತ ಗಮನಿಸ್ತಾಯಿದ್ರು. ಅವರ ದೇಶಭಕ್ತಿ, ಅವರ ಬುದ್ಧಿಮತ್ತೆ ಮತ್ತು ಅವ್ರ ನೇರ ಮಾತು, ನೇರ ನಡೆ, ಇದರ ಒಬ್ಬ ಆದರ್ಶ ಪುರುಷ ಅಂತ ಮಾಡಿತ್ತು. ಒಂದು ಸಲ ಬ್ರಿಟಿಷ್ ಸರ್ಕಾರ ಯಾವುದೋ ಕೆಲಸಕ್ಕೆ ಕಾಯ್ದೆಯ ನಿಮಿತ್ತ ಚರ್ಚೆ ಮಾಡೋದಕ್ಕೋಸ್ಕರ ಅಶುತೋಷ್ ಮುಖರ್ಜಿ ಅವ್ರನ್ನ ಇಂಗ್ಲೆಂಡಿಗೆ ಕಳಿಸ್ಬೇಕು ಅಂತ ಆಜ್ಞೆ ಮಾಡಿದರು. ಈ ಆಜ್ಞೆ ಕೈ ಸೇರಿದ ಮುಖರ್ಜಿ ಅವರಿಗೆ ಖುಷಿ ಆಯಿತು. ಅವ್ರ ಮನಸ್ಸಲ್ಲೂ ಒಂದು ಆಸೆ ಇತ್ತು, ಇಂಗ್ಲೆಂಡ್ ನೋಡಿ ಬರಬೇಕು ಅಂತ. ಹೇಗೂ ಸರ್ಕಾರ ಈಗ ತಮ್ಮನ್ನು ಕಳಿಸಿದೆಯಲ್ಲ, ಒಪ್ಪಿಗೆ ಕೊಡಬೇಕಲ್ಲ, ನಾನು ಬರ್ತೀನಿ ಅಂತ ಹೇಳಿ. ಅವರಂದರು, ಸರ್ಕಾರಕ್ಕೆ ನನ್ನ ಒಪ್ಪಿಗೆ ಕೊಡೋದಕ್ಕಿಂತ ಮೊದಲು ನನ್ನ ತಾಯಿ ಒಪ್ಪಣೆ ಪಡ್ಕೋಬೇಕು ಅಂತ. ಮನೆಗೆ ಬಂದು ತಾಯಿಗೆ ವಿಷಯ ಹೇಳಿದರು. ನೋಡಮ್ಮ, ಹಿಂಗಿದೆ, ಅವಕಾಶ ಸಿಕ್ಕಿದೆ, ಸರ್ಕಾರನೇ ಕಳಿಸ್ತಾ ಇದೆ, ಅವ್ರ ಖರ್ಚಲ್ಲಿ ಕಳಿಸ್ತಾ ಇದ್ದಾರೆ, ನಾ ಹೋಗಿ ಬರಲೇ ಅಂತ ಕೇಳಿದರು. ಆಕೆ ಹೇಳಿದರು, ನೀನು ಇಂಗ್ಲೆಂಡಿಗೆ ಯಾಕಪ್ಪ ಹೋಗಬೇಕು? ಯಾರು ಇವರು ಇಂಗ್ಲೆಂಡ್ನವರು? ಒಂದು ಮುಷ್ಟಿಯಷ್ಟು ಜನ ಇಲ್ಲಿ ಬಂದು ನಮಗೆ ದೊಡ್ಡ ದೇಶವನ್ನು ಇಡೀ ಮುಷ್ಟಿಯಲ್ಲಿ ಇಟ್ಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿದ್ದಾರಲ್ಲ. ಇಂಥ ನಮ್ಮ ಗುಲಾಮನ ಮಾಡಿದಂಥ ನಾಡಿಗೆ ನೀನು ಹೋಗಬೇಕಾ? ನೀವು ಹೋಗೋದೇ ಆದರೆ ನಮ್ಮ ದೇಶ ಇವರಿಂದ ಮುಕ್ತಾಗಿ ಸ್ವತಂತ್ರ ಆದಮೇಲೆ ನೀನು ನಾಯಕನಂತೆ ಹೋಗಬೇಕು ಆ ದೇಶಕ್ಕೆ. ಈಗ ಹೋದ್ರೆ ನೀವು ಗುಲಾಮ. ಅವರೇ ಕರೆಸಿದ್ದು, ಯಜಮಾನ ನೋಡೋಕ್ಕೆ ಹೋದಂಗೆ ಆಗತ್ತೆ, ಬೇಡಮ್ಮ, ಬೇಡ ಹೋಗಬೇಡ ಅಂದರು. ಸರಿ ಅಮ್ಮ ಅಂದರು ಮುಖರ್ಜಿಯವರು. ಹೇಳಿ ತಾನು ಲಂಡನ್ನಿಗೆ ಹೋಗೋದಿಲ್ಲ ಅನ್ನೋ ತಮ್ಮ ತೀರ್ಮಾನವನ್ನು ಸರ್ಕಾರಕ್ಕೆ ತಿಳಿಸಿದರು. ಲಾರ್ಡ್ ಕರ್ಜನ್ ಅವಾಗ ಭಾರತದ ವೈಸ್ರಾಯ್ ಆಗಿದ್ದರು. ಆತ ಭಾಳ ಸ್ಟ್ರಿಕ್ಟ್ ಮನುಷ್ಯ, ಹೊರಟು ಅನ್ನೋಷ್ಟು ಸ್ಟ್ರಿಕ್ಟು. ಯಾವುದಾದ್ರೂ ಆರ್ಡರ್ ಮಾಡಿದರೆ ಅದನ್ನು ಪಾಲಿಸಲೇಬೇಕು, ಕಠಿಣ ವ್ಯಕ್ತಿ ಆತ. ಈ ಮುಖರ್ಜಿ ಉತ್ತರ ನೋಡಿ ಅವ್ರಿಗೆ ಭಾಳ ಸಿಟ್ಟು ಬಂತು. ಎಂಥ ಉದ್ದಟತನ ಮನುಷ್ಯ ಆಯಿತಾ, ನಾವು ಕಳಿಸ್ತಾ ಇದ್ದೀವಿ, ಖುಷಿಯಾಗಿ ಹೋಗ್ಬೇಕಿಲ್ಲೋ, ಹೋಗಲ್ಲ ಅಂತ ನೀವು ಕರೆಸಿದರು. ಯಾಕೆ ಹೋಗಲ್ಲ ನೀನು ಲಂಡನ್ಗೆ ಅಂತ ಕೇಳಿದರು. ಮುಖರ್ಜಿಯವರು ಹೇಳಿದರು, ನನ್ನ ತಾಯಿ ಅಪ್ಪಣೆ ಸಿಗಲಿಲ್ಲ, ಆದ್ದರಿಂದ ನಿಮ್ಮ ಸರ್ಕಾರದ ಅಪ್ಪಣೆಯನ್ನು ಪಾಲಿಸೋಕ್ಕಾಗಲ್ಲ ಅಂದರು. ಲಾರ್ಡ್ ಕರ್ಜನ್ಗೆ ಕೋಪ ನೆತ್ತಿಗೇರಿಬಿಡ್ತು. ನಿಮ್ಮ ತಾಯಿಗೆ ಹೇಳ್ರಿ, ಇದು ಯಾರ ಆಜ್ಞೆ ಗೊತ್ತಾ? ಆಜ್ಞೆ ಮಾಡಿದವರು ಯಾರು? ಭಾರತದ ಸರ್ವೋಚ್ಚ ಆಡಳಿತಗಾರ ವೈಸ್ರಾಯರ ಆಜ್ಞೆ. ಇದನ್ನು ಮೀರು ಹಕ್ಕು ಯಾರಿಗೂ ಇಲ್ಲ, ನಿಮ್ಮ ತಾಯಿಗೆ ಹೇಳಿ ಅಂದರು. ಅಶುತೋಷ್ ಮುಖರ್ಜಿ ಒಂದು ನಿಮಿಷ ಶಾಂತವಾಗಿದ್ದು ನಂತರ ಹೇಳಿದರು, ಸ್ವಾಮಿ, ನಿಮ್ಮ ಆಡಳಿತ ಏನು ಹೇಳ್ತದೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಸಂಸ್ಕೃತಿ ಮಾತೃ ದೇವೋ ಭವ ಅಂತ ಹೇಳ್ತದೆ. ನನ್ನ ತಾಯಿ ಅಪ್ಪಣೆ ಮುಂದೆ ಈ ವೈಸ್ರಾಯನ ಅಪ್ಪಣೆ ಏನು, ಬ್ರಿಟನ್ನಿನ ರಾಣಿ ಅಪ್ಪಣೆ ಕೊಟ್ಟರೂ ಪಾಲಿಸೋಲ್ಲ ನಾನು, ದಯವಿಟ್ಟು ಒತ್ತಾಯಿಸ್ಬಿಡೆ ನನ್ನ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ರು. ಲಾರ್ಡ್ ಕರ್ಜನ್ ಬೆರಗಾಗಿ ಹೋದ. ಅಲ್ಲ ರೀ, ಇಂಥ ಒಳ್ಳೆಯ ಅವಕಾಶ, ಲಂಡನ್ಗೆ ಹೋಗೋ ಅವಕಾಶ, ಏನೂ ಖರ್ಚಿಲ್ಲದೆ ಹೋಗುವಂಥ ಅವಕಾಶ, ಸರ್ಕಾರವನ್ನು ಪ್ರತಿನಿಧಿಸುವಂಥ ಅವಕಾಶ, ಅದಲ್ಲದೆ ಮುಖ್ಯವಾಗಿ ಸರ್ಕಾರದ ಆದೇಶ ತಿರಸ್ಕಾರ ಮಾಡಿದ್ದಲ್ಲ ಮನುಷ್ಯ. ಈ ಮನುಷ್ಯನಿಗೆ ವೈಸ್ರಾಯನ ಅಪ್ಪಣೆಗಿಂತ ತಾಯಿ ಮಾತು ಮುಖ್ಯ ಆಯಿತು. ವಿಚಾರ ಮಾಡಿ ಹೇಳಿದಂತೆ, ನಿಜವಾಗಲೂ ಈ ವ್ಯಕ್ತಿಯ ಮಾತೃಭೂಮಿಯ ಸಂಸ್ಕೃತಿ ಇದೆಯಲ್ಲ, ತಲೆ ಬಾಗಲೇಬೇಕು ಅಂತ ಹೇಳಿದ. ಮುಂದೆ ಅವ್ರನ್ನ ಒತ್ತಾಯ ಮಾಡಲಿಲ್ಲ. ಮುಖರ್ಜಿಯವ್ರು ಹೋಗಲಿಲ್ಲ ಲಂಡನ್ಗೆ. ಅದರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ. ಈ ಘಟನೆ ನಾನು ಓದಿದಾಗೆಲ್ಲ ನನ್ನ ತಲೆಗೆ ಬರೋದು, ಸಣ್ಣ ಸಣ್ಣ ಅವಕಾಶಗಳಿಗಾಗಿ, ಸಣ್ಣ ಸಣ್ಣ ಅವಕಾಶಗಳು, ಏನೋ ಪುಟ್ಟ ಪುಟ್ಟ ಅವಕಾಶಗಳಿಗಾಗಿ ದೊಡ್ಡವ್ರ ಕಾಲು ಹಿಡ್ಕೋತೀವಲ್ಲ, ಹೋಗಿ ಹೋಗಿ ಅವಕಾಶ ಕೊಡಿ, ಅವಕಾಶ ಕೊಡಿ ಅಂತ ಕೇಳ್ತೀವಲ್ಲ. ಹೋಗಬೇಕಾ? ನನ್ನ ಶಕ್ತಿಯನ್ನು ಬೆಳೆಸ್ಕೊಂಡಾಗ ನಿಮ್ಮ ಅಧಿಕಾರ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅಶುತೋಷ್ ಮುಖರ್ಜಿ ಮನೆಗೆ ಕರ್ಜನ್ರು ಯಾಕೆ ಕಳಿಸಿದ್ರು ಆರ್ಡರ್? ಅದನ್ನು ಆ ಶಕ್ತಿ ಮುಖರ್ಜಿಯವ್ರಿತ್ತು. ಅದು ನಾನು ತರುಣರಲ್ಲಿ ಹೇಳುವಂಥ ಮಾತಿದೆ, ದಯವಿಟ್ಟು ಯಾರ್ಯಾರಿಗೂ ಕೈ ಚಾಚಬೇಡಿ, ಯಾರ್ಯಾರಿಗೂ ನಮಸ್ಕಾರ ಮಾಡಬೇಡಿ, ಅವಕಾಶ ಕೊಡಿ, ಅವಕಾಶ ಕೊಡಿ ಅಂತ ಬಾಯಿ ತೆಗೆದು ಕೇಳಬೇಡಿ. ನಿಮ್ಮ ಒಳಗಿನ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಶಕ್ತಿ ಬೆಳೆಸ್ಕೊಂಡ್ರೆ ರಾಜ್ಯದ ಯಾವುದೇ ಅಧಿಕಾರಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಯಾಕಂದರೆ ನಿಮ್ಗೆ ಜ್ಞಾನ ಬೇಕಾಗುತ್ತೆ ಸಮಾಜಕ್ಕೆ. ಅದಕ್ಕೆ ನನಗೆ ಯಾವಾಗಲೂ ಹೇಳ್ತೀನಿ, ಅಶುತೋಷ್ ಮುಖರ್ಜಿಯವರ ನಡತೆ ನಮಗೆ ಯಾವ ಕಾಲಕ್ಕೂ ಮಾರ್ಗದರ್ಶಕ.